ಬಿಗ್ ಬಾಸ್ ಸೀಸನ್ 10ರಲ್ಲಿ ವಿನಯ್ ಅವರ ವರ್ತನೆ ಇದೀಗ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 3 ವಾರಗಳಿಂದ ತನ್ನ ಆಟವನ್ನ ಆಡ್ತಾ ಬಂದಿದ್ದ ವಿನಯ್ ಅವರಿಗೆ ಕಿಚ್ಚನ ಪಂಚಾಯಿತಿ ವೇಳೆ ಆನೆಯ ಗಿಫ್ಟ್ ಒಂದು ಸಿಕ್ಕಿತ್ತು. ಇದರಲ್ಲಿ ವಿನಯ್ ಅವರಿಗೆ ಯಾರೂ ಕೂಡ ಸಮಾನರಲ್ಲ ಅಂತ ಬರೆದಿತ್ತು. ಇದಾದ ಬಳಿಕ ವಿನಯ್ ಗೌಡ ಅವರ ಆಟದ ವರಸೆಯೇ ಬದಲಾಗಿದೆ. ಮನೆ ಮಂದಿ ಮೇಲೆ ವಿನಯ್ ದರ್ಪ ತೋರಿಸ್ತಾ ಇದ್ದಾರೆ ಎಂಬ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ತಮ್ಮನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರದು ಎಂಬ ರೀತಿಯಲ್ಲಿ ವಿನಯ್ ಗೌಡ ವರ್ತಿಸ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ವೀಕ್ಷಕರು ಅಸಮಾಧಾನಗೊಂಡಿದ್ದಾರೆ. ಮಾತು ಮಾತಿಗೂ ಜಗಳ, ಬೇರೆಯವರ ಬಗ್ಗೆ ಕೊಂಕು ಮಾತು, ಚುಚ್ಚು ಮಾತನಾಡಿ ಮತ್ತೊಬ್ಬರಿಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಆಕ್ರೋಶಗೊಂಡಿದ್ದಾರೆ. ಇನ್ನೊಂದೆಡೆ ಬಿಗ್ ಬಾಸ್ ವೀಕ್ಷಕರೆಲ್ಲರೂ ಈ ದುರಹಂಕಾರಿ ವಿನಯ್ ಅವರನ್ನ ಬಾಯ್ಕಟ್ ಮಾಡಬೇಕು ಎಂಬ ಪೋಸ್ಟ್ಗಳು ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇದೆ. ಡ್ರೋನ್ ಪ್ರತಾಪ್ ಬಗ್ಗೆ ಆಡಿದ ಮಾತು, ಹೀಯಾಳಿಸಿದ ರೀತಿ ನೋಡುಗರಿಗೆ ಇಷ್ಟವಾದಂತಿಲ್ಲ. ಇದು ವಿನಯ್ ಅವರ ಮೇಲಿನ ಅಭಿಮಾನಕ್ಕೆ ಮುಳ್ಳಾಗ್ತಾ ಇದೆ. ಇಷ್ಟು ದಿನ ಅದ್ಭುತವಾಗಿ ಆಡಿ ಮೆಚ್ಚುಗೆ ಗಳಿಸಿದ ವಿನಯ್ ಗೌಡ ಅವರು ಈ ವಾರ ಓವರ್ ಕಾನ್ಫಿಡೆನ್ಸ್ ನಲ್ಲಿ ತೇಲಾಡ್ತಾ ಇರುವಂತೆ ಕಾಣಿಸ್ತಿದೆ. ಅವರ ವರ್ತನೆ ದುರಹಂಕಾರದಿಂದ ಕೂಡಿದೆ ಅಂತ ನೆಟ್ಟಿಗರ ಅನಿಸಿಕೆ. ವಿನಯ್ ಅವರ ಈ ಬದಲಾದ ವರ್ತನೆ ಅವರಿಗೆ ಮುಳುವಾಗುತ್ತಾ ಎಂಬ ಆತಂಕ ಅವರ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಹೌದು, ವಿನಯ್ ಗೌಡ ಅವರು ದಿನದಿಂದ ದಿನಕ್ಕೆ ಮಿತಿ ಮೀರಿ ವರ್ತಿಸ್ತಾ ಇದ್ದಾರೆ. ಕೆಲ ಸ್ಪರ್ಧಿಗಳ ಮೇಲೆ ತಮ್ಮ ಮಾತಿನ ದರ್ಪವನ್ನ ಮುಂದುವರಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಮಾತುಗಳು ಹಿಡಿತದಲ್ಲಿದ್ರೆ ಒಳ್ಳೆಯದು. ಆದ್ರೆ ವಿನಯ್ ಗೌಡ ಅವರು ಮಾತಾಡ್ತಾ ಇರುವ ಒಂದೊಂದು ಮಾತು ಕೂಡ ವೀಕ್ಷಕರ ಕೋಪವನ್ನ ನೆತ್ತಿಗೇರುವಂತೆ ಮಾಡ್ತಾ ಇದೆ. ತಾನೇನಿದ್ರೂ ಮುಖದ ಮೇಲೇನೆ ಹೇಳೋದು, ಹಿಂದೆಯಿಂದ ಏನೂ ಹೇಳಲ್ಲ ಅಂದ್ಬಿಟ್ಟು ಪ್ರತಾಪ್, ಕಾರ್ತಿಕ್, ಸಂಗೀತ, ತನಿಷಾ, ಭಾಗ್ಯಶ್ರೀ ಹೀಗೆ ಕೆಲ ಸ್ಪರ್ಧಿಗಳ ಬಗ್ಗೆ ಹಿಂದೆಯಿಂದ ಬೈಯೋದು, ಹೀಯಾಳಿಸೋದು, ಡ್ರಾಮಾ ಅನ್ನೋದು ಮಾಡ್ತಿದ್ದಾರೆ. ಅದರಲ್ಲೂ ಕೆಲ ಸ್ಪರ್ಧಿಗಳನ್ನ ವ್ಯಂಗ್ಯ ಮಾಡೋದು ಹೆಚ್ಚಾಗ್ತಾ ಇದೆ. ಯಾಕೆ ವಿನಯ್ಗೆ ಅವರನ್ನ ಕಂಡ್ರೆ ಭಯಾನ. ಹಾಗಾಗಿ ಆ ಸ್ಪರ್ಧಿಗಳನ್ನ ತನ್ನ ಗ್ಯಾಂಗ್ ಮುಂದೆ ದೂರೋದು, ತನ್ನ ಗ್ಯಾಂಗ್ನ ತಲೆ ಕೆಡಿಸೋದು, ಅವರು ಹಾಗೆ ಇವರು ಹೀಗೆ ಅಂತ ತನ್ನ ಗುಂಪಿನ ಜೊತೆ ಹೇಳೋದು. ಅದನ್ನ ಇವರುಗಳು ಹೌದು ಹೌದು ನೀನ್ ಹೇಳಿದ್ದೆ ಕರೆಕ್ಟು ಅಂತ ನಾಮಿನೇಷನ್ ಸಮಯದಲ್ಲಿ ತಮಗೆ ಯಾರಾಗಲ್ವೋ ಅವರನ್ನ ನಾಮಿನೇಟ್ ಮಾಡೋದು. ವಿನಯ್ಗೆ ಬೇಕಾಗಿರೋದು ಕೂಡ ಅದೇ. ಆದ್ರೆ ವಿನಯ್ ಜೊತೆ ಇರ್ತಾರಲ್ವಾ, ಅವರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಕೊನೆಗೆ ವಿನಯ್ ಗೌಡ ನಮ್ಮ ಬುಡಕ್ಕೆ ಬರ್ತಾನೆ ಅನ್ನೋ ಸಣ್ಣ ಪರಿಜ್ಞಾನ ಇಲ್ಲದೆ ಆಟ ಆಡ್ತಿದ್ದಾರೆ. ವಿನಯ್ ಕೂಡ ಗೇಮ್ ಆಡೋದಕ್ಕೆ ಬಂದಿರೋದು, ಉಳಿದ ಸ್ಪರ್ಧಿಗಳು ಕೂಡ ಅಷ್ಟೇ. ಹಾಗಾಗಿ ಪ್ರತಿಯೊಬ್ರು ಒಂದೊಂದು ಲೆಕ್ಕಾಚಾರವನ್ನ ಹಾಕೊಂಡಿರ್ತಾರೆ, ಯಾರನ್ನ ನಾಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕು ಅಂತ. ವಿನಯ್ ಅದನ್ನ ಶುರು ಮಾಡ್ಕೊಂಡಿದ್ದಾರೆ. ತಮ್ಮ ಎದುರಾಳಿಯ ಗುಂಪನ್ನೇ ಹೊಡಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದಾರೆ. ಇಲ್ಲಿ ವಿಚಾರ ಅದಲ್ಲ, ಅವರು ಯಾರ್ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಕೊಳ್ಳಿ. ಆದ್ರೆ ಅವರಾಡುವ ಕೆಲವು ಮಾತುಗಳು ಬೇಕು ಬೇಕಂತಲೇ ಚುಚ್ಚಿ ಮಾತಾಡಿದಂತೆ ಇರುತ್ತೆ. ಅದು ನಿನ್ನೆ ಕೂಡ ನಡೆದಿದೆ. ಇದು ವಿನಯ್ಗೆ ಬೇಡವಾಗಿತ್ತು ಅಂತ ಅನ್ಸುತ್ತೆ. ಹೌದು, ನಾಮಿನೇಷನ್ ವಿಚಾರದಲ್ಲಿ ವಿನಯ್ ಅವರು ಭಾಗ್ಯಶ್ರೀ ಅವರಿಗೆ ಅಷ್ಟೊಂದು ಚುಚ್ಚುವ ಅಗತ್ಯ ಇರಲಿಲ್ಲ ಅಂತ ಕಾಣಿಸುತ್ತೆ. ತನ್ನನ್ನ ನಾಮಿನೇಟ್ ಮಾಡಿರೋದರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಭಾಗ್ಯಶ್ರೀ ಅವರು ಸ್ನೇಹಿತನ ನಾಮಿನೇಟ್ ಮಾಡಿದ್ದಕ್ಕೆ ನಮ್ರತಾ, ವಿನಯ್, ತುಕಾಲಿ ಸಂತು ಭಾಗ್ಯಶ್ರೀ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಆದ್ರೆ ಸ್ನೇಹಿತ್ ವಿಚಾರದಲ್ಲಿ ಈ 3 ಸ್ಪರ್ಧಿಗಳು ಯಾಕೆ ಬಂದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಭಾಗ್ಯಶ್ರೀ ನಾಮಿನೇಟ್ ಮಾಡಿದ್ದು ಸ್ನೇಹಿತ್ನ. ಸ್ವತಃ ಸ್ನೇಹಿತ್ ಅವರೇ ಏನೂ ಕೂಡ ಹೇಳಿಲ್ಲ. ಭಾಗ್ಯಶ್ರೀ ಕೊಟ್ಟ ಕಾರಣವನ್ನ ಒಪ್ಕೊಂಡು ಸುಮ್ಮನಾಗಿದ್ರು. ಆದ್ರೆ ವಿನಯ್, ನಮ್ರತಾ, ಸಂತೋಷ್ ಸ್ವಲ್ಪ ಓವರ್ ಮಾಡಿದ್ರು ಅಂತ ಅನಿಸ್ತಾ ಇದೆ. ವಿನಯ್ಗೆ ಅತಿ ಹೆಚ್ಚು ವೋಟ್ ಮಾಡಿ ನಾಮಿನೇಟ್ ಮಾಡಿರೋದು ಸಹಿಸೋಕೆ ಆಗ್ತಿಲ್ಲ. ಹಾಗಾಗಿ ಭಾಗ್ಯಶ್ರೀ ಮೇಲೆ ತನ್ನ ಕೋಪವನ್ನ ತೋರಿಸಿದ್ರು. ಅದು ಅಲ್ಲದೆ ವಿನಯ್ ಗೌಡ ಅವರು ಭಾಗ್ಯಶ್ರೀಗೆ ಹೇಳಿರುವ ಆ 2 ಮಾತುಗಳು ವಿನಯ್ ವಿರುದ್ಧ ವೀಕ್ಷಕರು ತಿರುಗಿ ಬೀಳುವಂತೆ ಮಾಡಿದೆ. ದಸರಾ ಇದ್ದಿದ್ದಕ್ಕೆ ನೀವು ಸೇವ್ ಆಗಿದ್ದಕ್ಕೆ ಸ್ನೇಹಿತನ ನಾಮಿನೇಟ್ ಮಾಡೋದಕ್ಕೆ ಆಗಿದ್ದು ಅಂತ ವಿನಯ್ ಹೇಳಿದ್ದಾರೆ. ಈ ಮಾತನ್ನ ಕೇಳಿಸಿಕೊಂಡ ಭಾಗ್ಯಶ್ರೀ ಅವರು ತುಂಬಾ ನೊಂದುಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಈ ರೀತಿ ಹೇಳ್ಬೇಡಿ ವಿನಯ್ ಅಂತ ವಿನಯ್ ಜೊತೆನೆ ಭಾಗ್ಯಶ್ರೀ ಮಾತಿಗೆ ಇಳಿದಿದ್ರು. ಅಲ್ಲದೆ ಭಾಗ್ಯಶ್ರೀ ಅವರು ಕಣ್ಣೀರ್ ಹಾಕಿದ್ದಕ್ಕೆ ಈ ಸೀರಿಯಲ್ ಡ್ರಾಮಾ ನನ್ನ ಹತ್ರ ಇಟ್ಕೋಬೇಡಿ ಅಂತ ವಿನಯ್ ಹೇಳಿದ್ದಾರೆ. ಒಬ್ಬ ಹೆಣ್ಣು ಮಗಳತ್ರ ಹೇಗೆ ಮಾತಾಡಬೇಕು ಅನ್ನೋ ಒಂಚೂರು ಬುದ್ಧಿ ಇವರಿಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ವಿನಯ್ ಗೌಡ ಭಾಗ್ಯಶ್ರೀನ ಟಾರ್ಗೆಟ್ ಮಾಡಿದ್ದಕ್ಕೆ ವೀಕ್ಷಕರು ಇದೀಗ ಉಗಿತಾ ಇದ್ದಾರೆ. ವಿನಯ್ ಗೌಡ ಹೆಣ್ಣು ಮಕ್ಕಳ ಜೊತೆ ಇದೇ ರೀತಿ ದರ್ಪ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ಒಬ್ರು ಕಾಮೆಂಟ್ ಹಾಕಿದ್ದಾರೆ. ಇನ್ನೊಬ್ರು, ಭಾಗ್ಯಶ್ರೀ ಅವರು ವಿನಯ್ಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳ್ಬೇಕಿತ್ತು, ನಾಮಿನೇಟ್ ಮಾಡೋದು ನನ್ನಿಷ್ಟ, ನಾನು ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ತೀನಿ, ಅದನ್ನ ಕೇಳೋದಕ್ಕೆ ನಿಮ್ಗೆ ಏನ್ ರೈಟ್ಸ್ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ, ಪಾಪ ಈ ತುಕಾಲಿಗೆ ಬೇಜಾರಾಯ್ತಂತೆ. ಹಾಗಾದ್ರೆ 4ನೇ ವಾರ ಸ್ನೇಹಿತೇನಾದ್ರೂ ಮನೆಗೆ ಹೋಗುವ ಪರಿಸ್ಥಿತಿ ಬಂದ್ರೆ ಅವನ ಪರವಾಗಿ ನೀನೇ ಹೋಗ್ಬಿಡು, ಹೆಚ್ಚು ಡ್ರಾಮಾ ಮಾಡಬೇಡ ಅಂತ ತುಕಾಲಿ ಸಂತೋಷ್ಗೆ ಜನ ಬೈತಿದ್ದಾರೆ. ಇಲ್ಲಿ ನಾಮಿನೇಟ್ ಆದವನೇ ಮಾತಾಡ್ತಾ ಇಲ್ಲ. ಆದ್ರೆ ಈ ಮೂವರಿಗೆ ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ.
ಎಲ್ಲಾ ಸ್ಪರ್ಧಿಗಳು ಕೂಡ ತಾನು ಆ ಮನೆಯಲ್ಲಿ ಉಳಿಬೇಕು ಅಂದ್ರೆ ಅವರನ್ನ ಕಳಿಸ್ಲೇಬೇಕು ಅಂತ ಪ್ರತಿಯೊಬ್ರು ಕೂಡ ನಾಮಿನೇಟ್ ಮಾಡೋದು. ಇಲ್ಲಿ ವಿನಯ್, ತುಕಾಲಿ, ಸಂತೋಷ್, ನಮ್ರತಾದು ಒಳ್ಳೆ ಕಥೆ ಆಯ್ತು. ಸಿಲ್ಲಿ ರೀಸನ್ ಕೊಟ್ರಿ ಅವರನ್ನ ನಾಮಿನೇಟ್ ಮಾಡಬಾರ್ದಿತ್ತು ಅಂತ ಇವರ್ಯಾಕೆ ಹೇಳ್ಬೇಕು? ಅವರವರ ಇಷ್ಟ ಮಾಡ್ತಾರೆ. ಈ ವಿನಯ್ ಈ ಮಧ್ಯೆ ತನ್ನನ್ನೇಕೆ ನಾಮಿನೇಟ್ ಮಾಡಿದೆ ಅಂತ ಕೇಳೋಕೆ ಮುಖ ಇಲ್ಲ. ಅದಕ್ಕೆ ಸ್ನೇಹಿತನ ನಾಮಿನೇಟ್ ಮಾಡಿದ್ದು ಸರಿಯಲ್ಲ ಅಂತ ವಾದ ಮಾಡ್ತಿದ್ದಾರೆ. ಪಾಪ ಅಲ್ವಾ, ಈ ವಿನಯ್ ಮತ್ತೆ ಟೀಮ್ ಡ್ರಾಮಾನೇ ಮಾಡ್ತಾ ಇಲ್ಲ. ಎಲ್ಲ ಒಳ್ಳೆ ಸ್ಪರ್ಧಿಗಳೇ, ಆದ್ರೆ ಮಿಕ್ಕವರೆಲ್ಲ ಸರಿ ಇಲ್ಲ. ಅಂದಹಾಗೆ ನಿನ್ನೆ ಎಪಿಸೋಡ್ ಕೂಡ ನೀವು ನೋಡಿರ್ಬೋದು. ನಿನ್ನೆ ಬಿಗ್ ಬಾಸ್ ಇವರಿಗೆ ಹಳ್ಳಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಂದಿನ ಸಂಚಿಕೆಯಲ್ಲಿ ವಿನಯ್, ನಮ್ರತಾ ಕೆಟ್ಟ ಪದವನ್ನ ಬಳಸಿ ಸಂಗೀತಾಗೆ ಬೈತಿದ್ದಾರೆ. ಟಾಸ್ಕ್ ಸಮಯದಲ್ಲಿ ಸಂಗೀತ ಅವರು ನಮ್ರತಾಗೆ ಬಾಯಿ ಮುಚ್ಚಿ ಅಂತ ಹೇಳಿದ್ದಕ್ಕೆ ನಮ್ರತಾ ಗೌಡ ಸಂಗೀತಾಗೆ ಕಿತ್ತೋದೋಳು ಅಂತ ಜೋರಾಗಿ ಬೈದಿದ್ದಾರೆ. ಸಂಗೀತ ಮತ್ತೆ ನಮ್ರತಾ ಗೌಡ ಮಧ್ಯೆ ಜಗಳ ನಡೀತಿರ್ಬೇಕಾದ್ರೆ ಮಧ್ಯೆ ಮಾತನಾಡಿದ ವಿನಯ್ ಗೌಡ ನಮ್ರತಾಗೆ ಮರ್ಯಾದೆ ಇಲ್ಲದವಳತ್ರ ಏನ್ ಮಾತು ಅಂದಿದ್ದಾರೆ. ಆತ ಹೇಳಿದ್ದು ಸರಿಯಲ್ಲ ಅಂತ ವೀಕ್ಷಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಹೆಣ್ಣಿಗೆ ಮೊದಲು ಗೌರವ ಕೊಡೋದನ್ನ ಕಲಿ ಅಂತ ಹೇಳಿದ್ದಾರೆ. ನೀನ್ ಆಡ್ತಿರುವ ಒಂದು ಮಾತು ಕೂಡ ಸರಿಯಿಲ್ಲ. ಯಾಕೆ ಯಾರು ಕೂಡ ಈ ವಿನಯ್ಗೆ ಬೆಂಡೆತ್ತುದಿಲ್ಲ? ಒಳ್ಳೆ ರೌಡಿ ಆಡಿದಂತೆ ಆಡ್ತಿದ್ದಾನೆ ಅಂತ ವೀಕ್ಷಕರು ವಿನಯ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮೊದಲ ವಾರದಿಂದ ಹಿಡಿದು ವಿನಯ್ ಗೌಡ ಅವರು ಸಂಗೀತಾನ ಒಂದಲ್ಲ ಒಂದು ಕೆಟ್ಟ ಪದದಿಂದ ನಿಂದಿಸ್ತಾನೆ ಬಂದಿದ್ದಾರೆ. ಇದೀಗ ಮರ್ಯಾದೆ ಇಲ್ಲದೋಳು ಅಂದಿದ್ದಾರೆ. ಇದು ಸಂಗೀತಾಗೆ ನೋವನ್ನ ಉಂಟು ಮಾಡಿದೆ. ಇದೀಗ ವೀಕ್ಷಕರು ಬಿಗ್ ಬಾಸ್ ವಿರುದ್ಧನೇ ರೊಚ್ಚಿಗೆದ್ದಿದ್ದಾರೆ. ನಿಮ್ಗೆ TRP ಬರುತ್ತೆ ಅಂತ ಆತ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಬೇಡಿ. ಆತ ಮೊದಲ ವಾರದಿಂದ ಹಿಡಿದು ಇಲ್ಲಿ ತನಕ ಕೂಡ ಹೆಣ್ಮಕ್ಳ ಜೊತೆ ಅಗೌರವದಿಂದ ನಡೆದುಕೊಳ್ತಾ ಇದ್ದಾನೆ. ಇದನ್ಯಾಕೆ ನೀವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಕಿಚ್ಚ ಸುದೀಪ್ ಅವರಾದ್ರೂ 4ನೇ ವಾರದಲ್ಲಾದ್ರೂ ಇವನನ್ನ ಬೆಂಡೆತ್ಬೇಕು ಅಂತ ವೀಕ್ಷಕರು ಒತ್ತಾಯಿಸ್ತಾ ಇದ್ದಾರೆ. ಅದು ಅಲ್ಲದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ದುರಹಂಕಾರಿಯನ್ನ ಬಾಯ್ಕಟ್ ಮಾಡಿ ಈತನನ್ನ ಆನೆ ಅಂದಿದ್ದೆ ತಪ್ಪಾಯ್ತಾ ಅಂತ ಒಂದಷ್ಟು ವೀಕ್ಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈತನ ವರ್ತನೆ ಹೀಗೆ ಮುಂದುವರಿದ್ರೆ ಬಿಗ್ ಬಾಸ್ಗೆ ಕೆಟ್ಟ ಹೆಸರು ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದಿನ ಸೀಸನ್ ನಲ್ಲಿ ಈ ತರಹದ ದುರಹಂಕಾರಿ ಸ್ಪರ್ಧಿಗಳು ಇರಲಿಲ್ಲ. ಒಂದು ಮಾತನ್ನ ಕಿಚ್ಚ ಹೇಳಿದ್ರೆ ಸಾಕು ಅದನ್ನ ಪಾಲಿಸ್ತಾ ಬರ್ತಾ ಇದ್ರು. ಆದ್ರೆ ತುಕಾಲಿ, ಸಂತೋಷ್, ವಿನಯ್ ಗೌಡ, ನಮ್ರತಾ ಗೌಡ, ಕಿಚ್ಚ ಸುದೀಪ್ ಅವರು ಇವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಇವರು ಸರಿಯಾಗುವಂತೆ ಕಾಣಿಸ್ತಾ ಇಲ್ಲ. ಬದಲಾಗಿ ಇನ್ನೊಬ್ಬ ಸ್ಪರ್ಧಿಯನ್ನ ಹಂಗಿಸೋದು, ನೋವು ಮಾಡೋದು, ಆ ಸ್ಪರ್ಧಿಯನ್ನ ಚುಚ್ಚು ಮಾತುಗಳಿಂದ ನೋಯಿಸೋದು, ಇದನ್ನೇ ಮಾಡ್ತಾ ಬರ್ತಿದ್ದಾರೆ. ಇವರಿಗೆ ಯಾಕೆ ಎಚ್ಚರಿಕೆಯನ್ನ ಕೊಡ್ತಾ ಇಲ್ಲ ಅನ್ನೋದೇ ವೀಕ್ಷಕರ ಪ್ರಶ್ನೆ. ಈ ಬಾರಿಯ ಸ್ಪರ್ಧಿಗಳಲ್ಲಿ ಭೇದ ಭಾವ ಮಾಡಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ವೀಕ್ಷಕರಲ್ಲಿದೆ. ವಿನಯ್ ಮತ್ತು ನಮ್ರತಾನ ಒಂದು ರೀತಿ, ಅದೇ ರೀತಿ ಉಳಿದ ಸ್ಪರ್ಧಿಗಳನ್ನ ಇನ್ನೊಂದು ರೀತಿ ಕಾಣಲಾಗ್ತಾ ಇದೆಯಾ ಎಂಬ ಪ್ರಶ್ನೆಯನ್ನ ವೀಕ್ಷಕರು ಕಾಮೆಂಟ್ ಮೂಲಕ ಕೇಳ್ತಿದ್ದಾರೆ. ಇದಕ್ಕೆಲ್ಲ ವೀಕೆಂಡ್ ನಲ್ಲಾದ್ರೂ ಉತ್ತರ ಸಿಗುತ್ತಾ ಅಥವಾ ವಿನಯ್ ಮತ್ತು ನಮ್ರತಾಗೆ ಬೆಂಡೆತ್ಬೋದಾ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಕೆಲವು ವೀಕ್ಷಕರ ಪ್ರಕಾರ ಈ ವಾರದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ವಿನಯ್, ನಮ್ರತಾಗೆ ಪ್ರಶ್ನೆ ಮಾಡಲ್ಲ ಅಂತಾನೆ ಹೇಳ್ತಿದ್ದಾರೆ. ಯಾಕಂದ್ರೆ 3 ವಾರದಲ್ಲೇ ಅವರಿಗೆ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ, ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿಲ್ಲ. ಹೀಗಿರುವಾಗ 4ನೇ ವಾರದಲ್ಲಿ ಪ್ರಶ್ನೆ ಮಾಡ್ತಾರಾ ಅಂತ ಒಂದಷ್ಟು ವೀಕ್ಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.